MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಆಂಧ್ರಪ್ರದೇಶದಲ್ಲಿ ಡಿಆರ್ಐ ಭರ್ಜರಿ ಕಾರ್ಯಾಚರಣೆ ನಡೆಸಿದೆ. ಮಧ್ಯಪ್ರದೇಶದಲ್ಲಿ ಕೇವಲ 15 ದಿನಗಳ ಅಂತರದಲ್ಲೇ 6 ಮಕ್ಕಳು ಮೃತಪಟ್ಟಿವೆ. ದಸರಾ ಹಬ್ಬಕ್ಕೆ ಕೇಂದ್ರ ಸರ್ಕಾರ ನೌಕರರಿಗೆ ಗಿಫ್ಟ್ ಕೊಟ್ಟಿದೆ. ಈ ಸುದ್ದಿಗಳನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9ನಲ್ಲಿ. ಕಂದಾಯ ಗುಪ್ತಚರ ನಿರ್ದೇಶನಾಲಯದ ಡಿಆರ್ಐ ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಟ್ರಕ್ ಒಂದರಿಂದ 1300 ಕೆಜಿ ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ. ರಾಮವರಪ್ಪಡು ರಿಂಗ್ ಬಳಿ ನಡೆಸಿದ ದಾಳಿಯ ಸಮಯದಲ್ಲಿ ಲಾರಿಯಲ್ಲಿ 2.6 ಕೋಟಿ ರೂಪಾಯಿ ಮೌಲ್ಯದ ಅಕ್ರಮ ಮಾದಕ ವಸ್ತು ಪತ್ತೆಯಾಗಿದೆ. ಬರೋಬ್ಬರಿ 561 ಪ್ಯಾಕೆಟ್ ಗಾಂಜಾವನ್ನು ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಎನ್ಡಿಪಿಎಸ್ ಕಾಯ್ದೆ ಅಡಿಯಲ್ಲಿ ಇಬ್ಬರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಕೇಂದ್ರ ಸರ್ಕಾರಿ ನೌಕರರಿಗೆ ದಸರಾ ಗಿಫ್ಟ್ ಘೋಷಿಸಲಾಗಿದೆ. 3% ತುಟ್ಟಿ ಭತ್ಯೆ ಹೆಚ್ಚಳಕ್ಕೆ ಸಂಪುಟ ಅನುಮೋದನೆ ನೀಡಿದೆ. ಪ್ರಸ್ತುತ ತುಟ್ಟಿ ಭತ್ಯೆ ಪರಿಹಾರದ ಮೊತ್ತ ಮೂಲ ವೇತನ, ಪಿಂಚಣಿಯ ವೇತನ 55%ರಷ್ಟಿದೆ. ಈಗ 3% ಹೆಚ್ಚುವರಿಯಾಗಿ ನೀಡಲಾಗುತ್ತದೆ. ಬೆಲೆ ಏರಿಕೆಯನ್ನು ಸರಿದೂಗಿಸುವುದಕ್ಕೆ ಈ ವರ್ಷದ ಜುಲೈ 1ರಿಂದ ಈ ಹೆಚ್ಚಳ ಪೂರ್ವಾನ್ವಯವಾಗಲಿದೆ. ಆರ್ಎಸ್ಎಸ್ ಸ್ಥಾಪನೆಯಾಗಿ 100 ವರ್ಷವಾದ ಹಿನ್ನೆಲೆಯಲ್ಲಿ ಶತಮಾನೋತ್ಸವ ಆಚರಿಸಲಾಗ್ತಾ ಇದೆ. ದೆಹಲಿಯಲ್ಲಿ ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ಶತಮಾನೋತ್ಸವ ನೆನಪಿಗಾಗಿ 100 ರೂಪಾಯಿ ನಾಣ್ಯ ಮತ್ತು ಅಂಚೆ ಚೀಟಿ ಬಿಡುಗಡೆ ಮಾಡಲಾಯಿತು. ಸಮಾರಂಭದಲ್ಲಿ ಮಾತನಾಡಿದ ಮೋದಿ, ಇದೇ ಮೊದಲ ಬಾರಿಗೆ ಭಾರತ ಮಾತೆಯ ಚಿತ್ರ ಇರುವ ನಾಣ್ಯ ಹೊರತರಲಾಗಿದೆ ಅಂತ ಹೇಳಿದ್ರು. ಎರಡ್ 2008ರಲ್ಲಿ ನಡೆದ ಮುಂಬೈ ದಾಳಿ ಘಟನೆ ಸಂಬಂಧ ಪಾಕಿಸ್ತಾನದ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳುವ ಆಲೋಚನೆ ಬಂದಿತ್ತು ಅಂತ ಪಿ ಚಿದಂಬರಂ ಹೇಳಿದ್ದರು. ಇದಕ್ಕೆ ಮತ್ತೊಬ್ಬ ಕಾಂಗ್ರೆಸ್ಸಿಗ ರಶೀದ್ ಆಲ್ವಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಚಿದಂಬರಂ 16 ವರ್ಷಗಳ ನಂತರ ಈ ಹೇಳಿಕೆ ನೀಡುವ ಔಚಿತ್ಯ ಏನಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೈನಿಕರ ಜೊತೆ ಬಡಾಖಾನಾದಲ್ಲಿ ಭಾಗಿಯಾಗಿ ಸೈನಿಕರ ಜೊತೆ ಭೋಜನ ಸವಿದಿದ್ದಾರೆ. ಗುಜರಾತ್ನ ಭುಜ್ನಲ್ಲಿ ನಡೆದ ಸಮಾರಂಭದಲ್ಲಿ ಭಾಗಿಯಾದ ರಕ್ಷಣಾ ಸಚಿವರು ಸೇನೆಯ 3 ಪಡೆಗಳನ್ನ ಹೊಗಳಿದ್ರು. ಅಲ್ಲದೆ ನಾವು ಕೇವಲ ಉಗ್ರ ನೆಲೆಗಳನ್ನ ಮಾತ್ರ ಗುರಿಯಾಗಿಸಿ ದಾಳಿ ನಡೆಸಿದ್ದೇವೆ ಅನ್ನೋದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಏಷ್ಯಾ ಕಪ್ ಟ್ರೋಫಿ ಭಾರತಕ್ಕೆ ವಾಪಸ್ ಬರುವ ಹಾದಿ ಸುಗಮವಾಗಿದೆ. ಟ್ರೋಫಿ ಕದ್ದೊಯ್ದಿದ್ದ ಎಸಿಸಿ ಮುಖ್ಯಸ್ಥ ಮೊಹಿದ್ದೀನ್ ನಖ್ವಿ ಕೊನೆಗೂ ಟ್ರೋಫಿ ಹಿಂತಿರುಗಿಸಿದ್ದಾರೆ. ತೀವ್ರ ಮುಜುಗರದ ಬಳಿಕ ದುಬೈ ಕ್ರಿಕೆಟ್ ಮಂಡಳಿಗೆ ನಖ್ವಿ ಏಷ್ಯಾ ಕಪ್ ಟ್ರೋಫಿಯನ್ನ ಹಸ್ತಾಂತರಿಸಿದ್ದಾರೆ. ಶೀಘ್ರದಲ್ಲೇ ಟ್ರೋಫಿ ಬಿಸಿಸಿಐ ಕೈ ಸೇರಲಿದೆ. ಎಸಿಸಿ ಸಭೆಯಲ್ಲಿ ಬಿಸಿಸಿಐ ಉಪಾಧ್ಯಕ್ಷ ರಾಜೀವ್ ಶುಕ್ಲಾಗೆ ಪಾಕ್ ಸಚಿವ ನಖ್ವಿ ಕ್ಷಮೆ ಕೋರಿದ್ದಾರೆ. ಟ್ರೋಫಿ ಬೇಕು ಅಂದ್ರೆ ದುಬೈಗೆ ಭಾರತ ತಂಡದ ನಾಯಕ ಕರೆಸಿ ವೇದಿಕೆ ಸಿದ್ಧಪಡಿಸಿ ಅಂತೆಲ್ಲ ನಖ್ವಿ ಉದ್ದಟತನ ಮೆರೆದಿದ್ದರು. ಈ ಬೆನ್ನಲ್ಲೇ ನಖ್ವಿ ಬಿಸಿಸಿಐಗೆ ಕ್ಷಮೆ ಯಾಚಿಸಿ ಕದ್ದೊಯ್ದಿದ್ದ ಟ್ರೋಫಿಯನ್ನ ವಾಪಸ್ ಕೊಟ್ಟಿದ್ದಾರೆ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.